ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಆಲೂಗಡ್ಡೆಯಿಂದ ಮಾಡ್ಬೋದಂಥ ಒಂದು ಕ್ರಿಸ್ಪಿ ಆದಂಥ ಪಕೋಡವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಎಲ್ಲ ಪದಾರ್ಥಗಳನ್ನು ಕಡಿಮೆಯಾಗಿ ತೊಗೊಂಡಿದ್ದೆ, ಅಂದರೆ ಆ ಅಳತೆಗೆ ಸರಿ ಹೋಗೋ ಥರ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಅಜ್ವಾಯಿನ್ ಹಾಕ್ತಾ ಇದ್ದೀನಿ. ಆಮೇಲೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು. ಯಾವುದೇ ಲಂಪ್ಸ್ ಇಲ್ಲದೆ ಇರೋ ಥರ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾವುದೇ ಲಂಪ್ಸ್ ಇಲ್ಲದೆ ಇರೋ ಥರ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಕೋಡ ಹಿಟ್ಟನ್ನು. ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡೋದಕ್ಕೆ. ಸೊ ಚೆನ್ನಾಗಿ ಬೀಟ್ ಆಗ್ತಿದೆ ಹಿಟ್ಟೆಲ್ಲ. ಸೊ ಚೆನ್ನಾಗಿ ಬೀಟ್ ಆಗ್ತಿದೆ. ಈ ಹಂತದಲ್ಲಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಬೀಟ್ ಆಗಿದೆ, ಯಾವುದೆಲ್ಲ ಲಂಪ್ಸ್ ಇಲ್ಲದೆ ಇರೋ ಥರ. ಸೊ ಈಗ ನಾವು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಬಳಸ್ತಾ ಇದ್ದೀನಿ, ಕ್ವಾಂಟಿಟಿ ಕಡಿಮೆ ಆಗಿರೋದ್ರಿಂದ. ಸೊ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೀಟೆಲ್ಲ ಈ ಹಂತದಲ್ಲೆಲ್ಲ ಸರಿ ಹೋಗುತ್ತೆ, ಯಾವುದೇ ಲಂಪ್ಸ್ ಇಲ್ದಿರೋ ಹಿಟ್ಟು ರೆಡಿ ಆಗುತ್ತೆ. ಸೊ ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲವನ್ನು ಬಳಸ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಒಳ್ಳೆ ರುಚಿ ಕೊಡುತ್ತೆ ನಮ್ಮ ಆಲೂಗಡ್ಡೆ ಪಕೋಡಾಗೆ, ಆದ್ದರಿಂದ. ಆಮೇಲೆ ಅರಿಶಿನ, ಒಳ್ಳೆ ಕಲರ್ ಸಿಗುತ್ತೆ ನಮ್ಮ ಆಲೂಗಡ್ಡೆ ಪಕೋಡಾಗೆ. ಇಷ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆ ಅಷ್ಟು ಸೋಡಾ, ಅಡುಗೆ ಸೋಡಾವನ್ನು ಬಳಸ್ತಾ ಇದ್ದೀನಿ. ಯಾವುದೇ ಪಕೋಡ ಅಥವಾ ಬಜ್ಜಿ ಮಾಡಿದರೆ ಸೋಡಾ ಒಂದು ಸ್ವಲ್ಪ ಹಾಕಿದರೆ ನಮಗೆ ಚೆನ್ನಾಗಿ ಬರುತ್ತೆ ಪಕೋಡ, ಗಟ್ಟಿ ಆಗ್ದಿರ ಚೆನ್ನಾಗಿ ಬರ್ತವೆ ಪಕೋಡ ಆಗಲಿ ಮಿರ್ಚಿ ಆಗಲಿ. ಸೊ ಇದು ಬ್ಯಾಟರ್ ರೆಡಿ ಆಯಿತು. ಈ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಬ್ಯಾಟರ್ ಇರಬೇಕು, ಅದೆಲ್ಲ ಲಂಪ್ಸ್ ಇಲ್ದಿರ ಈ ಕನ್ಸಿಸ್ಟೆನ್ಸಿ ಇರಬೇಕು, ಗಟ್ಟಿ ಇರಬೇಕು, ತೀರಾ ತೆಳು ಇರಬಾರ್ದು, ಸರಿ ಬರೋದಿಲ್ಲ ಪಕೋಡ. ಈಗ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೈಡ್ ಐಟಮ್ ಆಗಿರೋದ್ರಿಂದ ಸೊ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕಿ ಎಣ್ಣೆ ಕಾಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ತಾ ಇದೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ತಾ ಇದೆ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಹಂತದಲ್ಲಿ ನಾವು ಒಂದೊಂದಾಗಿ ಆಲೂಗಡ್ಡೆಯನ್ನು ಕಟ್ ಮಾಡ್ಕೊಂಡಿದ್ವಿ ರೌಂಡಾಗಿ. ಆ ಆಲೂಗಡ್ಡೆನ ಒಂದೊಂದಾಗಿ ಹಿಟ್ಟಿಗೆ ಹಚ್ಚಿಬಿಟ್ಟು ಹಾಕ್ತಾ ಇದ್ದೀವಿ, ಒಂದೊಂದೇ ಆಲೂಗಡ್ಡೆನ. ನಾನು ಈ ಚಿಪ್ಸ್ ಮಾಡ್ತಾರಲ್ಲ ಆ ಸೈಜಿಗೆ ಆಲೂಗಡ್ಡೆನ ಕೊಯ್ಕೊಂಡಿಲ್ಲ, ಒಂದು ಸ್ವಲ್ಪ ದಪ್ಪನೇ ಇರಲಿ, 1 ಇಂಚಷ್ಟು ಅಷ್ಟನ್ನು ಹಿಟ್ಟು ಹಾಕಿ ಹಿಟ್ಟನ್ನು ಹಚ್ಚಿಬಿಟ್ಟು ನೀಟಾಗಿ ಬಿಡ್ತಾ ಇದ್ದೀನಿ ಎಣ್ಣೆಗೆ ಒಂದೊಂದಾಗಿ. ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಒಂದೊಂದಾಗಿ ಎಣ್ಣೆಗೆ ಬಿಡ್ತಾ ಇದ್ದಂಗೆ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ
ಸಾಫ್ಟಾಗಿ ಚೆನ್ನಾಗಿರುತ್ತೆ ಈ ಮಿರ್ಚಿ ಆಲೂಗಡ್ಡೆ ಪಕೋಡ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಬೇಯ್ದೇ ಇದ್ದರೆ ತಿರುವಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ ಪಕೋಡವನ್ನು. ಈಗ ಈ ರೀತಿ ತಿರುಗಿಸ್ತಾ ಇದ್ರೆ ಏನಾಗುತ್ತೆ, ಎಲ್ಲ ಕಡೆ ಆಲೂಗಡ್ಡೆ ಪಕೋಡ ಚೆನ್ನಾಗಿ ಬೇಯುತ್ತೆ. ಸೊ ಈಗ ಪಕೋಡ ಎಲ್ಲ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆದು. ಸೊ ಅದನ್ನು ತೆಗಿತಾ ಇದ್ದೀನಿ. ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇಷ್ಟು ಆಲೂಗಡ್ಡೆ ಪಕೋಡದ ರೆಸಿಪಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಶೇರಿಂಗ್ ದ ವಿಡಿಯೋ ಆಸ್ ಮಚ್ ಆಸ್ ಪಾಸಿಬಲ್. ಥ್ಯಾಂಕ್ ಯು.